ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಚ್ಕಿದ ಅವರೆಕಾಳು ಸಾಂಬಾರು ಮಾಡೋದು ತರಿಸ್ತಿದ್ದೀನಿ. ಮುದ್ದೆಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನಲ್ಲಿ ಹಿಚ್ಕಿದ ಅವರೆಕಾಳು ಸಂಕ್ರಾಂತಿ ಟೈಮಲ್ಲೆಲ್ಲ ಹಿಚ್ಕಿದ ಅವರೆಕಾಳು ಸಾಂಬಾರು ಮಾಡ್ತಾರೆ. ಸೀಸನ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳಲ್ಲಿ ಡಿಫ್ರೆಂಟ್ ಅಡುಗೆ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಚ್ಕಿದ ಅವರೆಕಾಳು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನೋಡಿ, ಹಿಚ್ಕಿದ ಅವರೆಕಾಳು ಅಂದರೆ ಅವರೆಕಾಳನ್ನ ನೆನೆಸಿಟ್ಕೊಂಡು ಈ ರೀತಿ ಹಿಚ್ಕೋಬೇಕು. ಒಂದು 3ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ಈ ರೀತಿ ಹಿಚ್ಕಬೇಕು. ಹಿಚ್ಕಿದಾದ ನಂತರ ಕಾಳನ್ನ ತೊಳ್ಕೊಬೇಕು. ಮೊದಲು ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ. ಹಿಚ್ಕಿದ ಅವರೆಕಾಳು ಸಾಂಬಾರಿಗೆ ಈರುಳ್ಳಿ ಪ್ರಮಾಣ ಜಾಸ್ತಿ ಇದ್ದು ಬೆಳ್ಳುಳ್ಳಿ ಪ್ರಮಾಣ ಕಡಿಮೆ ಇರಬೇಕು. ಆಗ ಸಾಂಬಾರು ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಟೊಮೊಟೊ ನೀವು ಬೇಕಾದರೆ ಸೇರಿಸ್ಕೋಬೋದು. ಇದು ಆಪ್ಷನಲ್ಲು. ನಾನಿಲ್ಲಿ 1/4 ಟೊಮೊಟೊ, ಸಣ್ಣ ಟೊಮೊಟೊದಲ್ಲಿ 1/4 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲು ನಾವು ಟೊಮೊಟೊನೇ ಸೇರಿಸಲ್ಲ ಇದಕ್ಕೆ. ಕೆಲವರು ಟೊಮೊಟೊ ಹಾಕಿಲ್ಲ ಅಂದರೆ ತಿನ್ನಲ್ಲ ಅಂತ ನಾನು ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಸೇರಿಸ್ಕೋಬೋದು. ನಂತರ 1 ಇಂಚು ಶುಂಠಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಫ್ರೈ ಆಗಿದ ನಂತರ ಇದಕ್ಕೆ ಪುದೀನ ಒಂದು ಅರ್ಧ ಹಿಡಿ ಆಗುವಷ್ಟು ಫ್ಲೇವರ್ಗೆ ಅಂತ ಪುದೀನ ಸೇರಿಸ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡೋದ್ರಿಂದ ನಮಗೆ ಹಿಚ್ಕಿದ ಅವರೆಕಾಳು ಸಾಂಬಾರು ಅನ್ನೋದು ರುಚಿಯಾಗಿರುತ್ತೆ. ಮತ್ತು ತಿಂದರೆ ನಮ್ಮ ಸಾಂಬಾರು ತಿಂದರೆ ಅದು ಫ್ಲೇವರ್ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪುದೀನ ಎಲ್ಲ ಸೇರಿಸೋದ್ರಿಂದ ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ನಂತರ ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿರೋದನ್ನ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು. ನಂತರ ಇದಕ್ಕೆ ನೋಡಿ, ನಾನು ಹುರ್ಗಡ್ಲೆ ಬದಲು ನಾನಿಲ್ಲಿ ಗಸಗಸೆ ಸೇರಿಸ್ಕೊಂಡಿದ್ದೀನಿ. ಹುರ್ಗಡ್ಲೆ ಬದಲು ಹಿಚ್ಕಿದ ಅವರೆಕಾಳು ಒಂದು ಅರ್ಧ ಹಿಡಿ ಆಗೋಷ್ಟು ಅವರೆಕಾಳು, ಹಿಚ್ಕಿದ ಅವರೆಕಾಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಮಗೆ ಹುರ್ಗಡ್ಲೆ ಹಾಕಿದ್ರೆ ಸಾಂಬಾರು ಗಟ್ಟಿ ಬರುತ್ತೆ ಅಂತ ಕೆಲವರು ಸೇರಿಸ್ತಾರೆ. ಆದರೆ ನಾನಿಲ್ಲಿ ಹಿಚ್ಕಿದ ಅವರೆಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಗಟ್ಟಿಯಾಗಿ ಬರಬೇಕು ಅಂದರೆ, ನಮಗೆ ರುಚಿಯಾಗಿ ಬರಬೇಕು ಅಂದರೆ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿರೋದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ನಂತರ 1/4 ಚಕ್ಕೆ, 2 ಲವಂಗ, ಹಾಗೆ ಖಾರಕ್ಕೆ ತಕ್ಕನಟ್ಟಾಗಿ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು. 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ. ನಿಮಗೆ ಧನಿಯಾ ಪುಡಿ ವಿಡಿಯೋ ಬೇಕು ಅಂದರೆ ಅಪ್ಲೋಡ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ನುಣ್ಣಗೆ ಇದನ್ನ ರುಬ್ಕೋಬೇಕು. ಈ ರೀತಿ ನೋಡಿ ಮಸಾಲೆ ರೆಡಿಯಾಗಿದೆ. ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ನಂತರ ಕರಿಬೇವು ಸೇರಿಸ್ತಾ ಇದ್ದೀನಿ. ಕರಿಬೇವು ಎಲ್ಲ ಫ್ರೈ ಆದ ನಂತರ ಹಿಚ್ಕಿದ ಕಾಳು ಅವರೆಕಾಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಮಗೆ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಬೇಗನೂ ಬೇಯುತ್ತೆ, ಸಾಂಬಾರು ರುಚಿಯಾಗೂ ಇರುತ್ತೆ. ಹಾಗೆ ಮಸಾಲೆ ಹಾಕಿದ್ರೆ ನಮಗೆ ಸಾಂಬಾರು ಹಸಿ ಬಂದುಬಿಡುತ್ತೆ. ಆದ್ದರಿಂದ ನಮಗೆ ಕಾಳು ಅನ್ನೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ 1 ಆಲೂಗಡ್ಡೆ ಕಟ್ ಮಾಡಿ ಸೇರಿಸ್ಕೊಂಡು, ನೀವು ಬೇಕಾದರೆ ಬದನೆಕಾಯಿ ಸಹ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ರುಬ್ಬಿರೋವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ರುಬ್ಬಿರೋವಂಥ ಮಸಾಲೆ ಸೇರಿಸ್ಕೊಂಡು ನೀರು ಅಗತ್ಯಕ್ಕೆ ತಕ್ಕಷ್ಟು ನೀರು ಸೇರಿಸ್ಕೊಂಡು, ನೀವು ಜಾಸ್ತಿ ನೀರಿದ್ದರೆ ಸಾಂಬಾರು ರುಚಿ ಇರಲ್ಲ. ನೀರು ನೋಡಿಕೊಂಡು ಸೇರಿಸ್ಕೋಬೇಕು. ನಿಮಗೆ ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಸೇರಿಸ್ಕೋಬೇಕು. ಜಾಸ್ತಿ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು. ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೋಬೇಕು. ಇದನ್ನು 1 ವಿಸಲ್ಲು ಕೆಲವರು ವಿಸಲ್ ಹೊಡೆಸ್ತಾರೆ. ವಿಸಲ್ ಹೊಡೆಸಿದ್ರೆ ಬೇಳೆ ನುಣ್ಣಗೆ ಬೆಂದುಬಿಡುತ್ತೆ. ನಾನು ಪ್ಲೇಟ್ ಮುಚ್ಚಿ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನೀವು ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೋದು. ನೋಡಿ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು. ನಮಗೆ ಬೇಳೆ ಅನ್ನೋದು ಕೈಯಲ್ಲಿ ಹಿಚ್ಕಿದ್ರೆ ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಈ ರೀತಿ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಸಾಂಬಾರು ಕುದೀತಾ ಇದೆ. ಇದು ಚೆನ್ನಾಗಿರುತ್ತೆ. ದೋಸೆಗಂತೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.